ಈಗಾಗಲೇ ದಿನನಿತ್ಯದ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದ ಸಿಟಿ ಜನರು ಕಂಗೆಟ್ಟು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರತಿನಿತ್ಯ ಒಂದಲ್ಲ ಒಂದು ದರ ಏರಿಕೆಯ ಬಿಸಿ ಸಿಟಿ ಮಂದಿಗೆ ತರ್ತಾ ಇದೆ. ಇದರ ಜೊತೆಗೆ ಕಾವೇರಿ ವಾಟರ್ ಬಿಲ್ ದರವನ್ನ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಸಿಲಿಕಾನ್ ಸಿಟಿ ಜನರು ಬದುಕುವುದೇ ಕಷ್ಟವಾಗಲಿದೆ. ರಾಜ್ಯದಲ್ಲಿ ಇದೀಗ ಎಲ್ಲಾ ಮಂತ್ರಿಗಳ ಬಾಯಲ್ಲೂ ಬೆಲೆ ಏರಿಕೆ ಬಗ್ಗೆನೇ ಮಾತು. ವಿದ್ಯುತ್ ಬಿಲ್ ದರ, ಬಸ್ ಟಿಕೆಟ್ ದರ, ಮೆಟ್ರೋ ರೈಲು ಟಿಕೆಟ್ ದರ, ಹಾಲು ಹೀಗೆ ಹತ್ತಾರು ಬೆಲೆ ಏರಿಕೆಯ ಬಗ್ಗೆ ದಿನನಿತ್ಯ ಇದೇ ಆಗಿದೆ. ಸಾರ್ವಜನಿಕರ ಮೇಲೆಯೇ ಇನ್ನೊಂದು ಬರೆ ಅನ್ನುವ ಹಾಗೆ ರಾಜಧಾನಿಯಲ್ಲಿ ನೀರಿನ ಬಿಲ್ ಕೂಡ ಹೆಚ್ಚಾಗಲಿದೆ ಅಂತ ಡಿಸಿಎಂ ಸುಳಿವು ಕೊಟ್ಟಿದ್ದಾರೆ. ಇದು ಜಲಮಂಡಳಿ ಅಧಿಕಾರಿ ಜೊತೆ ಸಭೆ ನಡೆಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಧಾನಿಯಲ್ಲಿ 11 ವರ್ಷದ ಬಳಿಕ ದರ ಹೆಚ್ಚಳ ಕುರಿತು ಸುಳಿವು ನೀಡಿದ್ದಾರೆ. ಈಗಾಗಲೇ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಲಾಗಿದೆ. ಕಳೆದ 11 ವರ್ಷಗಳಿಂದ ನೀರಿನ ಬೆಲೆ ಏರಿಕೆ ಮಾಡಿಲ್ಲ. ಸದ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕಾದ್ರೆ ಹಣದ ಕೊರತೆ ಇದ್ದು ಈ ರೀತಿ ಗ್ರಾಹಕರ ಮೇಲೆ ಒಂದೊಂದಾಗಿ ಬೆಲೆ ಏರಿಕೆಯ ಸುಳಿವು ನೀಡುತ್ತಿದ್ರೆ ಇನ್ನು ಬೆಂಗಳೂರು ಜಲಮಂಡಳಿ ಸ್ಥಿತಿ ಚಿಂತಾಜನಕವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ 2014ರಿಂದ ಈವರೆಗೆ ಕಾವೇರಿ ನೀರಿನ ಶುಲ್ಕ ಹೆಚ್ಚಳ ಮಾಡಿಲ್ಲ. ಜಲಮಂಡಳಿಯ ಆದಾಯ ತೀರಾ ಕಡಿಮೆಯಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ಸಾಲ ಪಡೆದು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಹಿನ್ನೆಲೆ ನೀರಿನ ಶುಲ್ಕ ಹೆಚ್ಚಳಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ತಿಳಿಸಿದ್ರು. 2000 ತಮ್ಮ ತಿಳಿಸಿದಂಗೆ 2014ರಲ್ಲಿ ಇಲ್ಲಿವರೆಗೂ 11 ವರ್ಷದಿಂದ ವಾಟರ್ ಬಿಲ್ಲು ನಾವು ರೈಸ್ ಮಾಡಿಲ್ಲ. ಅನೇಕ ಕಾರಣದಿಂದ BWSSBಗೆ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ಲೇ ಹಿಂದೆ 35,000 ಕೋಟಿ ರೂಪಾಯಿ ಇತ್ತು, ಈಗ 75 ಕೋಟಿ ಆಗಿದೆ. ಇನ್ನ ಬೇರೆ ಹ್ಯೂಮನ್ ರಿಸೋರ್ಸಸ್, ಬೇರೆ O&M, ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 85 ಕೋಟಿ ರೂಪಾಯಿ ತಿಂಗಳಿಗೆ ಲಾಸ್ ಆಗ್ತಾ ಇದೆ. ವರ್ಷಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಸೊ ಅನಿವಾರ್ಯತೆ ಇದೆ. ನಮ್ಮೆಲ್ಲ ಬೋರ್ಡ್ ಅವರೆಲ್ಲ ಹೋಗಿ ಎಲ್ಲ ನಮ್ಮ ಶಾಸಕಗಳನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ನೀರಿನ ದರ ಏರಿಕೆಗೆ ಪ್ಲಾನ್ ಮಾಡಿರೋ ಸರ್ಕಾರ ಬಡವರ ಬಿಟ್ಟಿ ನೀರಿಗೂ ಕನ್ನ ಹಾಕಿದ್ದಾರೆ. ಎಲ್ಲ ಫ್ರೀಯಾಗಿ ಕೊಟ್ರೆ ಸರ್ಕಾರ ಹೇಗೆ ನಡೆಯಬೇಕು? ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರು ಫ್ರೀಯಾಗಿ ಕೊಡ್ತಿದ್ದೇವೆ, ಇನ್ಮೇಲೆ ಫ್ರೀಯಾಗಿ ಕೊಡೋಕೆ ಆಗಲ್ಲ. 1 ಪೈಸೆ ಆದರೂ ಬಿಲ್ ಕಟ್ಟಬೇಕು. ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ನಡೆಸೋಕೆ ಕಷ್ಟ. ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಿದ್ದಾರೆ. ಎಲ್ಲ ಸರಿದೂಗಿಸಿಕೊಂಡು ಹೋಗ್ಬೇಕಲ್ವಾ ಅಂತ ದರ ಏರಿಕೆ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಟ್ನಲ್ಲಿ ಒಂದಿಲ್ಲೊಂದು ವಿಧದಲ್ಲಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಸಿಟಿ ಜನರಿಗೆ ಮತ್ತೆ ವಾಟರ್ ಶಾಕ್ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಬಡವರ ನೀರಿಗೆ ಗುನ್ನ ಹಿಡುವುದಕ್ಕೆ ಮುಂದಾಗಿರೋ ರಾಜ್ಯ ಸರ್ಕಾರಕ್ಕೆ ಜನ ಮುಂದೆ ಬುದ್ಧಿ ಕಲಿಸ್ತೀವಿ ಅಂತ ಮಾತನಾಡ್ತಿದ್ದಾರೆ.